ಇದೇನಿದು ಮನೆಯೊಳಗೆ ಒಬ್ಬರು ಇಲ್ಲ, ಎಲ್ಲ ನಿಶಬ್ದ. ಎಲ್ಲೋದ್ರು? ಸ್ನೇಹ, ಸ್ನೇಹ, ಏನ್ರಿ? ಬಾಯ್ಲಿ, ಎಲ್ಲಿ ಪದ್ಮ ಇಲ್ಲ, ಕಾಣಿಸ್ತಾ ಇಲ್ಲ. ಅವ್ರು ಊರ್ಗೋದ್ರು. ಊರ್ಗೋದ್ರು? ಯಾಕೆ? ನಾನು ಹೇಳಿದ್ನಲ್ಲ ಪದ್ಮ ಊರ್ಗೆ ಹೋಗ್ಬೇಡ ಅಂತ. ನನ್ಗೇನು ಗೊತ್ತು? ಅತ್ತೆ ಸೊಸೆ ಏನು ಮಾತಾಡ್ಕೊಂಡ್ರೋ ಏನು ಕತ್ತೇನೋ. ನಾನು ಅಲ್ಲಿಂದ ಬರೋಷ್ಟೊಳಗಾಗಿ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ನಿಮ್ಮ ಅಣ್ಣಕನ ಒಂದು ಮಾತು ಹೇಳಮ್ಮ ಅಂತಂದೆ. ಇಲ್ಲ, ಫೋನ್ ಮಾಡಿ ಹೇಳ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ರು. ಅಯ್ಯೋ ಕೂತ್ಕೊಂಡ್ರೆ ಹೋಗಿರಿ, ಹೋಗ್ಲಿಕ್ಕೆ ತಿತ್ತಿನ ಮುಗಿಸ್ಕೊಂಡು ಹೋಗಿರಿ ಅಂದರೆ ಕೇಳೇ ಇಲ್ಲ ನನ್ನ ಮಾತು. ನಮ್ಮ ಪದ್ಮಕ್ಕೆ ಎಷ್ಟು ದುರಂಕಾರ ಅಲ್ಲ. ನನ್ನ ಮಾತು ಮೀರಿ ಹೋಗೋಳಲ್ಲ. ನಾನು ಹೇಳಿದ್ದೀನಿ ತಾನೇ ಹೋಗ್ಬೇಡಮ್ಮ, ಇಲ್ಲೇ ಇರು, ಬೇಡ ಸವಾಸ ಅಂತ. ನಮ್ಮ ಅಮ್ಮನ ಸಾಯಿಸವನೆ, ಅವ್ನ ಮನೆಗೆ ಇವಳೇನಿರೋದು? ಅಯ್ಯೋ ನಿಂಗೆ ಮಾತ್ರ ತಾಯಿ ಅಂತ ಪ್ರೀತಿ ತಕೋ. ಆಯಮ್ಮನ ಕೆಲ ಐತೆ ಪ್ರೀತಿ. ಬರೋಷ್ಟಲ್ಲ ಅತ್ತೆ ಸೊಸೆ ಇಬ್ಬರು ಮಾತಾಡ್ತಾ ಇದ್ರು, ಓದ್ತೀನಿ ಅಂತ ಇದ್ರು. ನಾನು ಹೇಳ್ದೆ ನಿಮ್ಮ ಅಣ್ಣಕನ ಒಂದು ಮಾತು ಹೇಳಮ್ಮ, ನೀವು ಹೋಗ್ಬೇಡ ಅಂತ. ಏನು ಹೂ ಅನ್ನಿಲ್ಲ. ಫೋನ್ ಮಾಡಿ ಹೇಳ್ತೀನಿ ಅಂದ್ಕೊಂಡು ಹೋದ್ಲು. ಫೋನ್ ಮಾಡಿಲ್ಲೇನಾ? ಫೋನು ಮಾಡಿಲ್ಲ, ಯಾವುದು ಮಾಡಿಲ್ಲ. ಅಲ್ಲ ಇದೇನಾ ಅವ್ಳು ಮರ್ಯಾದೆ ಕೊಡೋದು ನನಗೆ? ಹಾಂ, ಅಣ್ಣನಿಗೆ ಇದೇನಾ ಮರ್ಯಾದೆ ಕೊಡೋದು? ತಂಗಿ, ನಾನೇ ನನ್ನ ತಂಗಿ ಕೆಟ್ಟದಾಗಬೇಕು ಅಂತ ಬಯಸ್ತಾ ಇದ್ದೀನ? ನನ್ನ ಮಾತು ಮೀರಿ ಹೊಸಲು ದಾಟಿ ಹೋಗೋಳೆ. ಇನ್ನು ಯಾವತ್ತೂ ಅವಳು ನಮ್ಮ ಮನೆಗೆ ಬರಬಾರ್ದು. ನನಗೂ ಅವಳಿಗೂ ಸಂಬಂಧ ಇವತ್ತೇ ಕಿತ್ತಾಯ್ತು. ತಾಯಿ ಅನ್ನೋ ಪ್ರೀತಿ ನಿನಗೆ ಮಾತ್ರ ಇರೋದು, ಅವಳಿಗಿಲ್ಲ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಾನು ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳಲ್ಲ ನೀನು. ನನ್ನ ಮೇಲೆ ಜಗಳಕ್ಕೆ ಬರ್ತೀಯ. ಇಲ್ಲ, ನನ್ನ ಪಾಲಕ್ಕೆ ನಮ್ಮ ಪದ್ಮ ಸತ್ತೋದ್ಲು. ಇನ್ಯಾವತ್ತೂ ಅವಳು ನಮ್ಮ ಮನೆಗೆ ಬರಬಾರ್ದು. ನನಗೊಂದು ಮಾತು ಹೇಳ್ದಿರ ಅವ್ರ ಅತ್ತೆ ಜೊತೆ ಹೋಗೋಳಲ್ಲ ಇವಳಿಗೆ ಮಾಡಿರೋದಾದ್ರೆ ಏನು? ನಾನು ಬಿಡು, ನನ್ನ ತಂಗಿ ನನ್ನ ಪಾಲಕ್ಕೆ ಸತ್ತಂಗೆ ಇಲ್ಲ. ಅವಳು ಬೇಕಾಗಿಲ್ಲ ನನಗೆ. ಬೇಜಾರು ಮಾಡ್ಕೊಂಬೇಡ ಬಿಡು. ಹೋದ್ರೆ ಓದ್ತಾಳೆ, ಏನು ಮಾಡೋಕ್ಕಾಗೈತೆ? ಅಲ್ಲ ಅಷ್ಟು ಹೇಳಿದ್ಯಾ ನೀನು. ಹಾಂ, ಮನೆ ಮಾಡ್ಕೊಡ್ತೀನಿ, ತೋಟದಾಗ ಜಾಗ ಕೊಡ್ತೀನಿ, ದುಡ್ಕೊಂತೀನಿ ಅಂತ. ಆದರೂ ನಿನ್ನ ಮಾತು ಕೇಳ್ದಿರೋ ಹೋಗೋಳಲ್ಲ, ಏನು ಹೇಳೋದು ಅವಳ್ಕ? ಹಾಂ, ಮಗು ಎಲ್ಲಿ? ಎಲ್ಲ ಆಚೆ ಆಟ ಆಡ್ತಾ ಇರಬೇಕು. ಸರಿ ಬಿಡು, ಹೋಗಿ ಐನೂರು ಏನೇನು ಬೇಕು ತಿತಿಕ ಎಲ್ಲ ಕೇಳ್ಕೊಂಡು ಅಲ್ಲಿ ಲೀಸ್ಟ್ ಮಾಡ್ಕೊಂಬರ್ತೀನಿ. ನಿಮ್ಮ ಅಣ್ಣವ್ರು ಅಂಗಡಿ ಹಾಕ್ಕೊಡ್ತಾರಂತೀಯ? ನಿಜ ಅಂತೀಯ ಅವ್ರ ಮಾತು? ಹೇಳಿದ್ಮೇಲೆ ಹಾಕ್ಕೊಡ್ತಾರೆ ಆಯಿತಾ? ಅವರಿಬ್ರು ಮಾತಿಗೆ ತಪ್ಪಲ್ಲ. ನಮ್ಮನೆಗೆ ಯಾರನ್ನು ನಂಬುದಿದ್ರು ಅವರಿಬ್ಬರನ್ನ ನಂಬು ನೀನು. ಮೋಸ ಮಾಡಲ್ಲ ನಿಂಕ. ಸರಿ ಬಿಡು. ಊರಿಂದ ಏನೇನು ಕಾಸು ತಂದಿದ್ಯಾ? ಇಲ್ಲ, ಕಾಸೇನು ತಂದಿಲ್ಲ ನಾನು. ಬೇಕು ಮನೆಯೊಳಗೆ ಒಂದು 20,000. ಸರಿ, ಅದನ್ನೇ ಕೊಡು. ಹೋಗಿ ಏನೇನು ಬೇಕು ಅದೆಲ್ಲ ತಗೊಂಬರ್ತೀನಿ. ಪದ್ಮನ ಕೂಗ್ತಿರಲ್ಲ ಇನ್ನು ಅವಳ ಹೆಸರು ಈ ಮನೆಗೆ ಬರಬಾರ್ದು ಅಂದ್ರೆ ಬರಬಾರ್ದು. ಅವಳಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಪದ್ಮ ನಮ್ಮ ಪಾಲಿಗೆ ಸತ್ತೋದ್ಲು, ಅರ್ಥ ಮಾಡ್ಕೋ. ನಮ್ಮ ಅಮ್ಮನ ಸಾಯಿಸಿರೋರ ಮನೆಗೆ ಹೋಗೋಳಲ್ಲ ಅವಳು. ಹಾಂ, ನಾನು ಅಷ್ಟು ಹೇಳಿ ನನ್ನ ಮಾತು ಮೀರಿ ಹೋಗೋಳಲ್ಲ. ಅವಳಿಗೆ ನಾನೇನಾದರೂ ಬೆಲೆ ಕೊಡ್ತೀನ? ಹಾಂ, ನಾನು ಸತ್ರು ಇನ್ಯಾವತ್ತೂ ನನ್ನ ತಂಗಿ ಮಕ್ಕ ನೋಡಲ್ಲ. ಫೋನ್ ಮಾಡಿದ್ರೆ ನಾನೇನು ರಿಸೀವ್ ಮಾಡ್ತೀನಿ? ಫೋನ್ ಮಾಡಲ್ಲ ನಾನು. ಸರಿ, ಹಂಗೆ ಮಾಡು. ಫೋನ್ ಮಾಡಬೇಡ, ಏನು ಕೇಳಬೇಡ. ಅದೇನು ಮಾಡ್ತಾರೋ ಮಾಡ್ಕೊಳ್ಳಿ. ಜಮೀನು ಮಾಡ್ತಾರೇನೋ? ಜಮೀನು ಮಾರ್ಕೊಂಡು ಭಿಕ್ಷೆ ಬೇಡ್ಕೊಂಡು ತಿನ್ಲಿ ಬಿಡು. ನನಗೇನಾಗಬೇಕು ಹೇಳು? ನಾನು ಅಷ್ಟು ಹೇಳಿದ್ದೀನಿ, ತೋಟ ಎಲ್ಲ ನಿನಗೆ ಬಿಟ್ಕೊಡ್ತೀನಮ್ಮ. ಏನಾದರೂ ಬೆಳೆ ಇಕ್ಕೋ. ಹಾಂ, ಆ ದುಡ್ಡೆಲ್ಲ ನೀನು ಎತ್ಕೋ. ಅವ್ರ ಮನೆಗೆ ಹೋಗೋದು ಬೇಡ ಅಂತ. ಆದರೂ ಹೋಗೋಳು ಅಂತಂದ್ರೆ ಇವಳಿಗೆ ಏನು ಹೇಳಲಿ ನಾನು? ಹಾಂ, ನನ್ನ ಪಾಲ್ಗೆ ಅವಳು ಬದುಕಿದ್ದು ಸತ್ತಂಗೆ. ಹೋಗು, ಕಾಸು ತಗೊಂಬೋಗು. ತಿಥಿ ಕಾಲು ಓಡಿಸ್ಬೇಕಾ? ಹ್ಞೂ, ಮತ್ತೆ ಕಾಲು ಓಡಿಸೋದು ಬೇಡ. ನಂಗೆ ಪರಿಚಯ ಇರೋರ್ಗೆಲ್ಲ ಕೊಡೋದು ಬೇಡ. ಮಣ್ಣಕ್ಕೂ ಯಾರು ಬಂದಿಲ್ಲ ಅಂತೀಯಾ? ಯಾರೂ ಬಂದಿಲ್ಲ. ಯಾರಿಗೂ ಗೊತ್ತೇ ಇಲ್ಲಲ್ಲ. ನಾವು ಅಲ್ಲಿ ಊರಿಂದ ಎತ್ಕೊಂಬಂದಿರೋದು. ಸರಿ, ಕಾಲು ಓಡಿಸೋಗು. 150 ವರ್ಷ ಸಾಕು. ಎಷ್ಟೋ ವರ್ಷದಿಂದ ಕೊಡಿಲ್ ದುಡ್ಡು. ಅಲ್ಲ, ನಾನು ಅಷ್ಟೆಲ್ಲ ಹೇಳಿದ್ದೀನಿ. ನನ್ನ ಮಾತನ್ನ ತೆಗೆದಾಕ್ಬಿಟ್ಟು ಹೋಗೋಳೆ ನನ್ನ ತಂಗಿ ಅಂತಂದರೆ ಏನು ಹೇಳಲಿ ಅವಳಿಗೆ ನಾನು? ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನ್ನ ಮಾತು ಮೀರಿ ಹೋಗೋಳು ನೋಡು. ಹೋಗೋದ್ನಾಗ ನಾನು ಹಿಂಗೆ ಓದ್ತಾ ಇದ್ದೀನಿ ಅಂತ ಒಂದು ಮಾತು ಹೇಳಿಲ್ಲ ಅವಳು ನಂಗೆ. ಹತ್ರ ಸಾಲಿ ಬದುಕಿದ್ರೆ ಬದುಕಲಿ, ಯಾವತ್ತೂ ನನ್ನ ಪ್ರಾಣ ಇರೋರ್ಗೂ ಅವಳು ಮಾತಾಡ್ಸಲ್ಲ. ನನಗೆ ಬೇಕಾಗಿಲ್ಲ ಅವಳು. ಹೆಂಗೋ ವಂಶೋದ್ಧಾರಕನ್ ಕೊಟ್ಬಿಟ್ಟು ಹೇಳಮ್ಮ ನಮ್ಗೆ. ಅಲ್ಲೂ ಗಂಡು ಮಕ್ಕಳಿಲ್ಲ, ಹೆಂಗೋ ಇಲ್ಲೂ ಒಬ್ಬನಾದ್ನಲ್ಲ, ಏನು ಮುದ್ದಾಗ ಅವ್ನು ನೋಡಿ ನಿನ್ನ ಮಗನು. ಅಯ್ಯೋ ಹೆಂಗವನಮ್ಮ, ನನ್ನ ದಿಷ್ಟಿನೇ ತೆಗಿತದೆ. ಹಂಗನ್ಬೇಡ, ಸುಮ್ಮನೆ ರಮ್ಮ. ಅವ್ನಿಗೆ ದಿಷ್ಟಿ ಆಗ್ತದೆ. ಅವ್ರ ಅಪ್ಪನಿದ್ದಂಗೆ ಕೂದಲಿಗಿರ್ಲೆಲ್ಲನೂ. ಅವ್ರ ಅಪ್ಪನಿದ್ದಂಗೆ. ಅಮ್ಮ, ನಮ್ಮ ಅತ್ತೆ ಕೇಳಿದ್ಲೇನು? ಇಲ್ಲ, ನಾನು ಆಚೆಗೆ ಹೋಗಿಲ್ಲಮ್ಮ. ಏನೋ ತಿಳಿದು ಈಗ ಮನೆಗೆ ಹಿಂಗೆ ಧೂಳು ಒದ್ರೋದು, ಅಡುಗೆ ಮನೆ ನಂಗೆ ಹೆಂಗೆ ಬೇಕು ಹಂಗೆ ಎಲ್ಲಿನ ಸಾಮಾನುಗಳೆಲ್ಲ ಇಕ್ಕಿತ್ತೆ, ಎಲ್ಲ ಜೋಡಿಸ್ಕೊಂಡೆ. ಯಾವ್ದು ನಿಮ್ಮ ಯಜಮಾನ ಫ್ಯಾಕ್ಟ್ರಿ ಹತ್ರ ಕೇಳಿ ನಾವು ಹೋಗ್ಬೇಕು ಹೋಗವನೇನ? ನಿಮ್ಮ ಅಪ್ಪನ ಕೇಳಿ ಖುಷಿ ಆಗೋಯ್ತು. ಗಂಡು ಮಗು ಅಂದಿದ ತಕ್ಷಣ. ಅಪ್ಪನ ಯಾವಾಗ ಬರ್ತಾನಂತಮ್ಮ? ನಾಳೆ ಬರ್ತಾನಂತಮ್ಮ. ಮೊಮ್ಮಗನ ನೋಡಕ್ಕೆ ಕಾಯ್ತಾವ ನನಗೆ. ನಮ್ಮ ಆಸ್ತಿ ನಿನಗೂ ಕೊಡಲ್ಲ, ನಿಮ್ಮ ಯಜಮಾನ್ಗೂ ಕೊಡಲ್ಲ. ಎಲ್ಲ ನನ್ನ ಮೊಮ್ಮಗನ ಹೆಸರು ಬರೀತೀನಿ. ಲೇ ಸಂಧ್ಯಾ, ಅಯ್ಯೋ ಹಂಗೆ ಮಾಡಮ್ಮ. ನಾನೇನು ಬೇಡ ಅಂತಣ್ಣ, ನಿನ್ನ ಮೊಮ್ಮಗನ ಹೆಸರಿಗೆ ಬರ್ಕೊ. ನಾನೇನು ಬೇಡ ಅಂದಿಲ್ಲ. ಒಂದು ಕಣ್ಣಲ್ಲ, ಒಂದು ಮಗು ಅಲ್ಲ ಅಂತಾನೆ. ಇನ್ನೊಂದು ಮಗು ಆಗಿದ್ರೆ ಹೆಸರು ಹೋಗ್ಬಿಡತ್ತಲೆ. ಅದ್ಯಾಕೋ ಅಮ್ಮ, ನಮ್ಮ ಮನೆಗೆ ಯಾರಿಗೂ ಇಲ್ಲ ಗರ್ಭಕೋಶಿತ್ತು ಅಂದ್ರೆ ನಿನಗೆ ಬಂದಿರೋದು. ಅದೇನಮ್ಮ ನಂಗೂ ತಿಳಿದು. ಸಾಕು ಬಿಡಮ್ಮ, ನನ್ನ ಮಗನೊಬ್ನೇ. ಮಗುಕ ಬಾಟ್ಲಾಲ್ ಹಾಕ್ಬೇಕಲ್ಲ ಅಂತ ನಂಗೆ ಅದೊಂದು ಹೊಟ್ಟೆ ಗುರಿಲೇ. ಯಾಕೆ ನಿನ್ಗೆ ಹಾಲೇ ಬಿಟ್ಟಿಲ್ಲ? ಅಮ್ಮ, ಡಾಕ್ಟ್ರು ಹಾಲು ಬೀಳಕ್ಕೇನೋ ಮಾತ್ರೆಗಳು ಕೊಡ್ತೀನಿ ಅಂತಂದ್ರು. ಮಾತ್ರೆಗಳು, ಟಾನಿಕು, ಇಂಜೆಕ್ಷನ್ ಹಾಲು ಕುಡಿದ್ರೆ ಮಗು ಬಾಳ್ತಾನೇನೆ. ಬೇಡ ಯಾವ್ದನ ಎಮ್ಮೆ ನೋಡಿ ನಿಮ್ಮ ಮತ್ತೆ ಕೇಳಿ ಎಮ್ಮೆಲೆ ಕೊಡ ಬಿಡು.
ಆ ಅಮ್ಮನ ನಿಮ್ಮ ಅಕ್ಕಂದು ಮಗು ಸತ್ತೋಗೋದಲ್ಲ ಆ ಅಮ್ಮನ ಹತ್ರ ಹಾಲು ಕುಡಿಬೋದಲ್ಲೇನೆ. ಓ ಎಂಥ ಮಾತು ಹೇಳ್ತೀಯಮ್ಮ ನೀನು. ಅವಳು ಕ್ಯಾನ್ಸರ್ ಇರೋ ಪೇಷಂಟು, ಆ ಕ್ಯಾನ್ಸರ್ ಇರೋ ಪೇಷಂಟ್ ಹತ್ರ ಮಗುಗೆ ಹಾಲು ಕುಡ್ಸಕತ್ತದ. ನೀಗೇನು ಬುದ್ಧಿಗಿದ್ದಿಲ್ಲೇನಮ್ಮ? ಹಾಂ ಲೇ ಇವಾಗ ಆರೋಗ್ಯವಾಗ ಅವಳೆಲ್ಲ ಹಾಂ ಆರೋಗ್ಯವಾಗಿದ್ದಿದ್ರೆ ಮಗು ಯಾಕಮ್ಮ ಸತ್ತೋತಾಯ್ತು? ಯಾಕೆ ಸತ್ತೋತಾಯ್ತು ಮಗು? ಆರೋಗ್ಯವಾಗಿ ಇಲ್ದಿರೋದಕ್ಕೆ ಆ ಮಗು ಸತ್ತೋಗಿರೋದು ಆ ಕ್ಯಾನ್ಸರಿಂದನೇ. ನೀನು ನೋಡಿ ನೀನು ಹಂಗತ್ತೀಯಾ? ಹ್ಞೂ ಏನಮ್ಮ ಮಗು ಚೆನ್ನಾಗದ? ಅಮ್ಮ ಏನಕ್ಕಮ್ಮ ಇವಳು ಬಂದಿರೋದು? ಏಯ್ ಬಾಯಿ ಮುಚ್ಚಿ ಏನು ಮಾತಾಡ್ಬೇಡ. ಹ್ಞೂ ಚೆನ್ನಾಗದಮ್ಮ. ಓ ನಿದ್ದೋತಾವನೆ ನಮ್ಮ ಮನು ಇದ್ದಂಗೆ ಅವನೇ ಕೂದ್ಲಿಗಿರ್ಲಿಲ್ಲ ನಾನು. ಹ್ಞೂ ಅಪ್ಪನಂಗೆ ಮಕ್ಕಳು. ಹ್ಞೂ ನಿದ್ದೋತಾವನೆ. ಹೆಂಗೋ ಏರ್ಗೆ ಆರಾಮಾಗಿ ಆಯ್ತೇನಮ್ಮ? ಹ್ಞೂ ಆರಾಮಾಗಿ ಆಯ್ತಮ್ಮ. ಆರಾಮಾಗಿ ಆಯಿತು ಅಂತಂದರೆ ಆಪ್ರೇಷನ್ ಮಾಡಿ ಮಗುನ ತೆಗ್ದಿರೋದು. ಹ್ಞೂ ಸರಿ ಸರಿ. ಇವಾಗಿನ ಕಾಲದಾಗ ಎಲ್ಲ ಹಂಗೆ ಹೇಳಮ್ಮ. ನಿದ್ದೋತಾವನೆ ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹ್ಞೂ ಎದ್ಮೇಲೆ ಬರ್ತೀನಿ. ಹ್ಞೂ ಆಯ್ತಮ್ಮ. ನಿಮ್ಮತ್ತೆ ಏನು ಮಾಡ್ತಾವಳಮ್ಮ? ನಮ್ಮತ್ತೆನ ಈಚೆ ಕುತ್ಕೊಂಡವಳಮ್ಮ ಮಗು ನೋಡಕ ಬತ್ತಾಳೆ ಅಂತ ಅನ್ಕೊಂಡಿದ್ನಿ ನಾನು. ನಾನು ಕೇಳಿದ್ನಿ ಏನೋ ನಂಗೆ ತಿಳಿದಮ್ಮ ಅಂತಂದ್ಲು. ಅದೇನಂತೆ ಆಸ್ಪತ್ರೆಯಿಂದ ಕರ್ಕೊಂಬಂದಿದ್ದು ತಿಳಿದಂತ? ಏನೋ ಆಸ್ಪತ್ರೆಗೆ ಕರ್ಕೊಂಡೋಗಿರೋದು ತಿಳಿದು ಏನೋ ನಂಗೆ ತಿಳಿದಮ್ಮ, ನಂಗೆ ಎವಡ ಯಾರು ಅಂದಿಲ್ಲ ಅಂತಂದ್ಲು. ಯಾಕೆ ಸಂಧ್ಯಾ ಯಾಕೆ ನಿಮ್ಮ ಅತ್ತೆ ಕೂಡ ಅಂದಿಲ್ಲೇನೆ? ಏನೋ ನನಗೆ ತಿಳಿದಮ್ಮ. ನನ್ಗೇನು ತಿಳಿದು? ನಮ್ಮನ್ನು ಬೇಡ ಅಂತ ಬೇರೆ ಇಕ್ಕದ್ಮೇಲೆ ಆಯಮ್ಮನ ಹತ್ರ ನಮ್ಗೇನು ಕೆಲಸ? ನನಗೇನು ತಿಳಿದು? ಮಗುವ 5-6 ದಿನ ಆಗದೆ ಹುಟ್ಟಿ ಅಂತ ಹಂಗನ್ನಿಸ್ತಾ ಇದೆ. ಹ್ಞೂ ಯಾಕಂದರೆ ಮಗು ಹುಟ್ಟಿದ ತಕ್ಷಣ ಈ ಕೆಂಪು ಮಚ್ಚಗಳು ಮಗು ಮೇಲೆ ಒಂದು ಅಷ್ಟು ಗಲೀಜು ಅದು ಇದು ಇರೋತಲ್ಲ, ಎಷ್ಟು ನೀಟ್ಗಾದೆ ನೋಡಮ್ಮ ಮಕ್ಕ. ಅದೇನಮ್ಮ ಡಾಕ್ಟ್ರ್ ಎತ್ಕೊಂಡೋಗಿದ್ರು, ಎತ್ಕೊಂಬಂದು ಕೊಟ್ಟರು. ಎಲ್ಲ ಕ್ಲೀನ್ಗೆ ಅವ್ರೇನೋ ಪೌಡ್ರ್ ಗಿವ್ಡ್ರ್ ಹಾಕಿ ಇಲ್ಲ ಕ್ರೀಮ್ ಹಾಕಿ ಉಜ್ಜಿತ್ತಾರ ಏನೋ. ಹೌದಾ? ಇದ್ರೂ ಇರ್ಬೋದು ಚೆನ್ನಾಗಿ ಒಂದು ಲಕ್ಷಣವಾಗಿ. ಎದ್ದ ಮೇಲೆ ಬರ್ತೀನಮ್ಮ. ಹ್ಞೂ ಆಯ್ತಮ್ಮ ಆಯ್ತಾಯ್ತು. ಮಾತಾಡೋದು ನೋಡಮ್ಮ ಹೆಂಗೆ ಮಾತಾಡ್ತಾಳೆ. ಮಗು ಹುಟ್ಟಿ 5-6 ದಿನ ಆಗದೆ ಅಂತ ಕಾಣಿಸ್ತದೆ ಅಂತ. ಲೇ ಅವ್ನ ಚರ್ಮ ಬೆಳ್ಳಗೆ ಚೆನ್ನಾಗದೆ ನಿನ್ನಂಗೆ, ಅದಕ್ಕೆ ಅವಳು ಹಂಗೆ ಅಂದಿರುತ್ತಕ್ಕ. ಹ್ಞೂ ಮಗು ಹುಡ್ತಾನೆ ಅಷ್ಟು ಮಕ ಗಲೀಜು ಅದು ಇದು ಇರ್ತದೆ, ಕಣ್ಣಿಗೆಲ್ಲ ಊತ ಅದು ಇದು. ಈ ಮಗುಗೆ ಏನಿಲ್ಲ, ಮಗು ಆರಾಮಾಗಿ ಅದೇ, ಅದಕ್ಕೆ ಹಂಗಂದವಳೆ. ಡಾಕ್ಟ್ರ್ ಎಲ್ಲ ನೋಡಿ ಕಿಲಿಂಗ ಡ್ರಾಪ್ಗಳು ಅವು ಇವು ಹಾಕಿರ್ತಾರೆ, ಅದಕ್ಕೆ ಹಂಗದೆ ಮಗು. ಅವಳಿಗೆ ಹಂಗೆ ದಗೆನಮ್ಮ, ದಗೆ. ಆಸ್ತಿ ಎಲ್ಲ ಹೋಗ್ಬಿಡ್ತದಲ್ಲ, ನನ್ನ ಮಗನಿಗೆ ಬರಬೇಕು ಆಸ್ತಿ ಎಲ್ಲ ಇವನಿಗೆ ಹೋಗ್ಬಿಡ್ತದಲ್ಲ ಅಂತ ದಗ್ಗೆ. ಅಯ್ಯೋ ಆಯಮ್ಮನ ಆಸ್ತಿ ಆಯಮ್ಮನ ಹತ್ರ ಇಟ್ಕೊಂಡ್ಲಿ ತಕಾಸ್ತದೆ. ನಮ್ಮ ಹತ್ರ ಇರೋ ಆಸ್ತಿ ಎಲ್ಲ ಅನ್ಭವಿಸ್ತೀನಿ ನಿನ್ನ ಮಗನು. ರಾಜನಿದ್ದಂಗೆ ಇರ್ತಾನೆ. ಇಲ್ಲ ಆಸ್ತಿ ಯಾಕಮ್ಮ ಬಿಡಬೇಕು? ಯಾಕೆ ಬಿಡಬೇಕು? ನನ್ನ ಮಗನಿಗೆ ಬರೋದು ಬರಲಿ ಬಿಡಮ್ಮ. ಅಷ್ಟೇ ತಡಿ, ನಿಮ್ಮ ಮತ್ತೆ ಬಾಕ್ಲ ಕೂತಾಳೆ ಅಂತ ಕೂಗ್ತೀನಿ. ಏನೋ ಗೊತ್ತಿಲ್ಲ ಅಂತ ಹೇಳ್ತಾಳಂತೆ ನೋಡಿದೆನಮ್ಮ. ಅಲ್ಲ ನಾವು ಹಾಸ್ಪಿಟ್ಲಿಗೆ ಹೋಗಿರೋದು ತಿಳಿದ, ನಂಗೆ ಹೆರಿಗೆ ಆಗಿರೋದು ತಿಳಿದ. ಹೆಂಗೆ ಮಾತಾಡ್ತಾಳೆ ನೋಡಮ್ಮ ನಮ್ಮತ್ತೆ. ನಿಮ್ಮ ಯಜಮಾನ್ ಹೇಳಿದ್ನೋ ಇಲ್ವೋ? ಹೇಳಿಲ್ಲ ನಮ್ಮ ಯಜಮಾನ್ ಯಾಕೆ ಹೇಳ್ಬೇಕು ಅಂತ. ಹ್ಞೂ ಮತ್ತೆ ಇನ್ನೇನು ತಿಳಿತದ ಅಮ್ಮನ್ಕ? ಕೂಗ್ತೀನಿ ತಡಿಯೇ. ಕೂಗೋಗು, ನಿನ್ನ ಆಸೆ ಯಾಕೆ ನಾನು ಬೇಡ ಅನ್ಲಿ. ಮಗು ಎದ್ದ ಮೇಲೆ ಬರ್ತಾಳಂತೆ. ಎದ್ದ ಮೇಲೆ ಏನು ಅಮ್ಮನ್ ಬರೋದು ನನ್ನ ಮಗು ನೋಡಕ್ಕ. ಎಲ್ಲೋಗಿದೆ ಸವಿತಾ? ಮಗುನ ನೋಡ್ಕೊಂಬರಕ್ಕೆ ಹೋಗಿದ್ನಿ ಅತ್ತೆ. ಬಂದವ್ರೇನು? ಹ್ಞೂ ಬಂದವ್ರತ್ತೆ. ಮಗು ಚೆನ್ನಾಗದೆ. ಹೌದಾ? ಇವಾಗ ಹೆಂಗದಮ್ಮ ನಿಂಗ? ಹ್ಞೂ ಮಾತ್ರೆಗಳು ತಂದು ಕೊಟ್ಟೋಗಿಂದ ಪರವಾಗಿಲ್ಲ ಅತ್ತೆ. 3-4 ದಿವಸ ಹಾಲು ಇಮ್ರೋತದ್ ಬಿಡಮ್ಮ. ಏನು ಬೇಜಾರು ಮಾಡ್ಕೊಂಬೇಡ, ಓಡಾಡ್ಬೇಡ ನೀನು. ಇವಾಗ ಅಮ್ಮನ ಮಗು ನೋಡ್ದಿದ್ರೆ ಏನಂತೆ? ಏನಕ್ಕೆ ಹೋಗಿದ್ದೆ ನೀನು ಅವಳ ಮಗುನ ನೋಡಕ್ಕ? ಹಾಂ ನಿಂಗೆ ಎಷ್ಟು ಬುದ್ಧಿ ಹೇಳಿದ್ರು ಕೇಳಲ್ಲ ಸವಿತಾ ನೀನು. ನನ್ನ ಮಗು ಹಿಂಗೆ ಆಗೋಯ್ತಲ್ಲ ಅಂತದ್ದು ಯಾಕೋ ಮಕ್ಕಳು ಅಂದರೆ ಬೆಮೆ ಉಟ್ಬಿಟ್ಟದೆ ಅತ್ತೆ. ಒಂದು 5-6 ತಿಂಗಳು ಮೊಮ್ಮಗನ ಬರ್ತಾನೆ, ಮೊಮ್ಮಗನ ನೋಡ್ಕೊಂಡು ಕಾಲಾಕಿ ಅಂತ ಸುಮ್ಮನೆ ಅಲ್ಲಿಗೆ ಹೋಗಿ ಅಂತೆ ಬಾಣಂತನ ಮಾಡಕ್ಕ. ಅವ್ರು ಕೂಗಿಲ್ಲ ಮಾಡಿಲ್ಲ. ಏನಕ್ಕ ನೀನು ಮಗುನ ನೋಡಕ್ಕೆ ಹೋಗಿದ್ದು? ಮನ ಮರೆಯೋದಿಲ್ಲ ನಿಂಗ? ಹಾಂ ಬಿಕ್ಕಮ್ಮ. ಓ ಬಮ್ಮ, ಯಾವಾಗ ಬಂದೆ? ನಾನಾ ನೆನ್ನೆ ಸಾಯಂಕಾಲನೇ ಬನ್ನಿ. ಹೌದಾ? ಏನಮ್ಮ ವಿಶೇಷ ಬಂದಿರೋದು ಇದಕ್ಕಿದ್ದಂಗೆ? ಅದೇನ್ ಬಿಕ್ಕಮ್ಮ ಹಿಂಗೆ ಹೇಳ್ತಾ ಇದೆಯಾ? ನನ್ನ ಮಗಳು ಕೆರ್ಕೆ ಆಯ್ತಲ್ಲ ಗಂಡು ಮಗುವ. ಯಾವಾಗ? ಇಲ್ಲ ಓಡಾಡ್ತಾ ಇದ್ಲೆ. ಅದೇನ್ ತಿಳಿದಿದ್ದೊಳಂಗೆ ಮಾತಾಡ್ತಾ ಇದೆಯಾ? ಅಲ್ಲೋಡು, ಅವಳನ ಏನನ ಹೇಳವಳ ನನ್ನ ಹತ್ರ, ಇಲ್ಲ ನೀನು ಅಳಿನ ಏನನ ಹೇಳವನ ಕೇಳ್ಬಿಟ್ಟು ಆಮೇಲೆ ಹೇಳು. ಯಾರು ನನ್ನ ಹತ್ರ ಏನೂ ಹೇಳಿಲ್ಲ. ಇವಾಗ ನಿನ್ನ ನೋಡಿನೇ ನಾನು ಅನ್ಕೊಂತ ಇರೋದು ಏನಮ್ಮ ಇದಕ್ಕಿದ್ದಂಗೆ ಬಂದವಳೆ ಬ್ರಹ್ಮನು ಅಂತ. ಹಂಗಾರೆ ನನ್ನ ಅಳಿನೂ ಹೇಳಿಲ್ಲ. ಇಲ್ಲಮ್ಮ ಯಾರು ಹೇಳಿಲ್ಲ. ಇರೋದು ಹೇಳ್ಬೇಕು. ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿರೋದು ನನಗೆ ತಿಳಿದು, ಹೆರಿಗೆ ಆಗಿರೋದು ನನಗೆ ತಿಳಿದು, ಮನೆಗೆ ಕರ್ಕೊಂಬಂದಿರೋದು ನನಗೆ ತಿಳಿದು. ಏನನ ಅಮ್ಮ ದೊಡ್ಡವಳಿದ್ದೀನಿ ನಾನು. ಅಮ್ಮ ಹಿಂಗಮ್ಮ ಹಂಗಮ್ಮ ಹಿಂಗೆ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಬಾ ಅಂತ ಹೇಳಿದಿದ್ರೆ ನಾನು ಬರ್ತಾ ಇದ್ನೆ. ನಮ್ಗೇನು ತಿಳಿದ್ರೇನೆ ಎಲ್ಲ ಮಾಡಿಬಿಟ್ರೆ ನಾವೇನು ಮಾಡೋಕ್ಕಾಗ್ತದಮ್ಮ? ಮೇಲೆ ಬಿದ್ದು ಹೋಗಕ್ಕಾಗ್ತದ? ಅವ್ರಿಗೆ ಹೇಳ್ಬೇಕಂತ ಅನ್ಸಿಲ್ಲ, ಅವ್ರಿಗೆ ಹೇಳಕ್ಕೆ ಇಷ್ಟ ಇಲ್ಲ. ನಾವು ಮೇಲೆ ಬಿದ್ದೋದ್ರೆ ಬೆಲೆ ಇರ್ತದ ನಮ್ಗ? ಅವ್ರು ಹೆಂಗವ್ರು ನಾವು ಹಂಗೆ ಇಟ್ಬಿಟ್ಟಿದ್ದೀರಿ. ಅಯ್ಯೋ ಅವ್ರು ಹೇಳ್ದಿದ್ರೆ ಹೋಗ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ ಮಗು ನೋಡ್ಬಾ. ಬರೋಣ ಹೇಳಮ್ಮ. ಎಲ್ಲೋದದೆ ಮಗು? ಇಲ್ಲೇ ಇರ್ತದಲ್ಲ, ಬರ್ತೀನಿ ಹೇಳು. ಅದಕ್ಕೇನಂತೆ? ಮಗು ಬಾಣಂತಿ ಆರೋಗ್ಯವಾಗವ್ರೆ? ಆರೋಗ್ಯವಾಗವ್ರೆ. ಮಗುನ ತೆಗಿಯೋತ್ನಾಗೆ ಗರ್ಭಕೋಶನ ತೆಗೆದ್ಬಿಟ್ಟು ಅಂತೆ. ಹೌದಾ? ಯಾಕೋ ಏನೋ ಗರ್ಭಕೋಶದಾಗ ತೊಂದರೆ ಆದಂತೆ. ಇರ್ಬೋದೇನೋ. ನಮ್ಗೆ ಏನು ಹೇಳಲ್ಲಮ್ಮ, ಏನು ಹೇಳಲ್ಲ. ನಾವು ಬೇರೆ ಇರ್ತೀರಿ ಅಂತ ಹೋದ್ರು ಅವ್ರ ಪಾಡು. ಅಲ್ಲಮ್ಮ ಮನೆಗೆ ದೊಡ್ಡೊಳಾಗಿ ನೀನೇ ಹಿಂಗಂದ್ರೆ ಹೆಂಗಮ್ಮ? ಎಷ್ಟು ಸತಿ ಅಂತ ಹೊಟ್ಟೆಗೆ ಹಾಕೊಂಡು ಹೋಗಕತ್ತದೆ ಬಿಕ್ಕಮ್ಮ? ನೀನೊಳ್ಳೆ ಚೆನ್ನಾಗಿ ಹೇಳ್ತಾ ಇದೀಯಾ. ನಾನು ಸರ್ಕಣಂತವಳೆ, ನಾನು ಎಂತವಳೆ ಅಂತ ನಿನಗೆ ತಿಳಿಯೋದು. ಆದ್ರೂ ಮೇಲ್ ಬಿದ್ದು ಹೋಗ್ಬೇಕಂತಂದ್ರೆ ನಮ್ಗೂ ಅಷ್ಟು ಮನ್ಸಿಗೆ ಬೇಜಾರೇ ಇಲ್ಲ.
ಹಾಂ ಇವನು ಶಿವನಾಗಲಿ ಓಡಾಡ್ತಾನೆ ಅವನೇ. ನಾನು ಇಲ್ಲೇ ಕೂತಿದ್ದೀನಿ. ರುದ್ರನ ಮಕ್ಕಳು, ರುದ್ರನ ಹೆಂಡ್ರು ಎಲ್ಲ ಧರ್ಮಸ್ಥಳ ಅಲ್ಲಿ ಇಲ್ಲಿ ಓಡಾಡ್ಕೊಂಬರಕ್ಕೆ ಹೋಗೋರೆ. ಇವಾಗ ಅವಳಕ್ಕೆ ರಜಾ. ಹಾಂ, ಅದಕ್ಕೆ ಹೋಗೋರೆ. ಹೋಗ್ಲಿ, ಅವಳು ದುಡಿತಾ ಇರ್ತಾಳೆ, ಇವನು ದುಡಿತಾ ಇರ್ತಾನೆ, ಓಡಾಡ್ಕೊಂಬರ್ಲಿ. ಏನಮ್ಮ ಇಲ್ಲಿ ಕೂತಿದ್ಯಾ ಅಂತ ಒಂದು ಮಾತನ್ನ ಮಾತಾಡೋದು ಬೇಡ. ಶಿವನ ಇಲ್ಲ, ಹಿಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತಾ ಇದ್ದೀನಿ. ಬಾಮ ದೊಡ್ಡವಳು, ನೀನು ಒಬ್ಳಿರ್ಬೇಕು ಜೊತೆಗ ಅಂತ ಏನನ ಅವನ ಭಯಕ್ಕೆ ಬಂತ. ನನಗೆ ಮ್ಯಾಲೆ ಬಿದ್ದು ಕೈ ಇಷ್ಟ ಇಲ್ಲಮ್ಮ. ಹ್ಞೂ ಸರಮ್ಮ, ಅವ್ರ ಕತೆ ಏನು ಬಿಡುವ, ನಾನು ಬಂದಿದ್ದೀನಿ. ಬಾ ಮಗುನ ಬಾಣಂತಿನ ನೋಡ್ಕೊಂಡ್ ಬರಿ ಅಂತೆ. ಬರ್ತೀನಿ ನಡಿ. ಸರಿ, ಎಷ್ಟು ದೂರ ಹೋಗ್ಬೇಕು? ಇಲ್ಲ, ಒಂದೆರಡು ಹೆಜ್ಜೆ ಇಕ್ಕಿದ್ರೆ ಮನೆ. ಬರ್ತೀನಿ ನಡಿಯಮ್ಮ, ಅದಕ್ಕೇನಂತೆ. ಹ್ಞೂ ಸರಿ, ಬಾಣಂತಿನ ಮಗು ಇಬ್ಬರು ಇರ್ತಾರೆ. ಇವರ ಬೀಗ್ರ ಅವರು ನಾಳೆ ಬರ್ತಾರೆ. ಹ್ಞೂ ಸರಮ್ಮ, ಆಯ್ತು. ಅತ್ತೆ, ಮಗು ಹುಟ್ಟಿ 5-6 ದಿವಸ ಆಗದೆ ಅಂತ ಅನಿಸ್ತಾ ಇತ್ತತ್ತೆ ನಂಗೆ. ಹೌದೇನು? ಹ್ಞೂ, ಮಕ್ಕದ ಮೇಲೆ ಹಸಿರು ಗಿಸಿರು ಏನು ಇಲ್ಲೇ ಇಲ್ಲ. ಚೆನ್ನಾಗದೆ ಮಗು ತಿಳಿವಾಗಿ. ಹೌದಾ? ಏನಮ್ಮ ಅವ್ರ ಕತೆ ನಮ್ಗೆ ಏನೇ ತಿಳಿಯೋದು ಸವಿತಾ? ಅವ್ರೇನು ನಮ್ಗೇನು ಹೇಳ್ತಾರಾ? ನೀನು ಇಲ್ಲೇ ಇದೆಯಲ್ಲ. ಹಾಂ, ಅದೇ ನಮ್ಮ ಮಗು ನೋಡಿದ್ರೆ ಹಂಗೆ ಅನಿಸ್ತದೆ. ಎಲ್ಲ ನಮ್ಮ ಮನು ಇದ್ದಂಗೆ ಅವನೇ. ಹ್ಞೂ, ಅವ್ರ ಅಪ್ಪನಿದ್ದಂಗೆ ಅವ್ರೇನಾ? ಹ್ಞೂ, ಅವ್ರ ಅಪ್ಪನಿದ್ದಂಗೆ ಅವನೇ.